ಜೀನ ಧ್ವನಿಯೋಳೆ ಮೀನ ತಿನ್ನೋಳೆ ಮೀನ ತಿನ್ನೋಳೆ ಅಲ್ಲೋ ಮೊಬ್ಬ ಸುಳಿ ಮಗನೇ ಅದ. ಮೀನ ಕಣ್ಣೋಳೆ ಅದ. ಇದನ್ನೆಲ್ಲಾರ ಗಣೇಶ್ ಸರ್ ಅದು ಕೇಳಿಸ್ಕೊಂಡ ಅಂದ್ರ ಎದ್ದ ಬಂದ್ ಎದಿಗೆ ಉತ್ತಿತಾರ ನೋಡ್ ನಿನ್ನ ಬಹುಸಡಿಕೆ ವೈದ. ಹೌದು, ನಾನ್ ಪಾಪಿ ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ. ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಅಕ್ರಮ ಸಂಬಂಧ. ಅಕ್ರಮ ಸಂಬಂಧ ಅಂದ್ರೆ ಏನ್? ಪಕ್ಕದ ಮನೆಗ್ ಸಕ್ರಿ ಕೊಟ್ಟಂಗ್ ಮಾಡ್ಯಾನ ತಾಟಪತ್ರಿ ಸುಳ ಮಗಳ. ಪಪ್ಪ ನಮ್ ಸಾಲಿಯನ್ ಟೀಚರ್ ನೋಡಿದಲ್ಲ ಎಷ್ಟ್ ಮಸ್ತ್ ಕಾಣಿಸ್ತಾರ. ತಮ್ಮ ಮೇಡಮ್ ತಾಯಿ ಸಮಾನ ಇರ್ತಾರ. ಪಪ್ಪ ನೀ ಯಾವಾಗ ಬಿ ನಿಂದೆ ನೋಡ್ಕೋತಿ. ಏನ್ ಮಾಡೋದ ತಮ್ಮ, ಮನೆ ಅಡ್ಮಿಷನ್ ಮಾಡಕ್ ಹೋಗಿದಿಲ್ಲ, ಅವಾಗೆ ಬಿದ್ದಳಿಕೆ ನಂಗ. ಮಮ್ಮಿಗ ತಿಂದ್ರಿ. ಹಲೋ ಶ್ರೇಷ್ ಬಾಯ್, ಹೇಳಿ ಧೋನಿ ಬಾಯ್, ನೆಕ್ಸ್ಟ್ ಮ್ಯಾಚ್ ಆರ್ಸಿಬಿ ಜೊತೆ ಅಂತಲ್ಲ ಜೋಪಾನ ಕಂಡ್ರು ಬೀಜ ಹೊಡಿತಾರೆ. ಅವ್ರೇನ್ ಕಿತ್ಕೋತಾರೆ ಬಿಡಿ ಬಾಯ್, ಆರ್ಸಿಬಿ ಗೆಲ್ಲಲ್ಲ. ಈ ತರ ಅನ್ಕೊಂಡೆ ನಮ್ಗೂ ಕೇಕೆ ಯಾರಿಗೂ ಹೊಡೆದು ಚೆರುಸ್ಲಂಗೆ ಹಾಕ್ಬಿಟ್ಟವ್ರೆ. ಅಣತಾರ ಡುಮ್ಮಿ ಡುಮ್ಮಿ ಅನಲಕ ಹಾಕ್ತಿರೇನ ಕೂಳ, ಅಣತಾರ ಡುಮ್ಮಿ ಡುಮ್ಮಿ ಅನಲಕ ಹಾಕ್ತೀನಿ ಮನಿ ಕೂಳ. ನಾ ಮನೆದ ನಮ್ದು ಕೂಳ, ನಿಮ್ದೇನ ಬೋಸ್ರಿ ಮಕ್ಳ. ಜೀವನ ಮಾಡಕ್ ಬೇಕು ಕಾಸು, ಜೀವನ ಪೂರ್ತಿ ಇರಬೇಕು ನಮ್ ಬೈಕ್. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ನಾವು ಅದೇವಿ ಈ ಹಿಂದ, ನಾವು ಬರ್ತೆ ಮುಂದ. ಬೋಳಿ ಮಕ್ಕಳ ಮುಂದ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಿ ಹಿಡಿಯುತ್ತೆ. ಒಂದ್ ಕಾಲದಲ್ಲಿ ಹುಡುಗಿಯರ್ ಭಯ ಬೀಳ್ತಾ ಇದ್ರು ಎಂತ ಗಂಡ ಸಿಗ್ತಾನೋ ಅಂತ. ಈ ಕಾಲದಲ್ಲಿ ಹುಡುಗರು ಭಯ ಬೀಳ್ತಾ ಇದಾರೆ ಎಂತ ಹೆಂಡತಿ ಸಿಗ್ತಾಳೋ ಅಂತ. ಇದಕ್ಕೆಲ್ಲ ಮದುವೆ ಆಗೋರು ಭಯ ಪಡ್ಬೇಕು, ನಮ್ ತರ ಮಠ ಸೇರೋರಲ್ಲ. ಇನ್ಸ್ಟಾಗ್ರಾಮ್ದ ಸಿಂಹ ಅಂತಿಂತ ಸುಳೆ ಮಕ್ಕಳು ಹೊಟ್ಟಿ ಬಿಟ್ಟಾರ. ನಮ್ಮ ನೋಡ್ರಿ ಅವ್ ಕಿಮ್ಮತ್ತ ಕೊಡ್ಬಾರ್ದು ಈಗ. ನಿಂಗ್ ಲವರ್ ಇಲ್ವಾ? ಇಲ್ಲ. ಯಾಕಂದ್ರೆ ನಿಂಗ್ ನಿಂತ್ಕೊಳ್ಳಲ್ವಾ? ಬುಕ್ಕ ಬುಲ್ಲ ತಿಕ್ಕ ಬಲ ಲೈಲ. ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದು. ಹುಲಿಗೆ ಯಾಕೆ ಆಸೆ ಪಡ್ತಿದ್ದೆ? ಒಮ್ಮೆ ಹಟ್ರೆ ಇನ್ನೊಮ್ಮೆ ಹಡಕ್ ನಿನ್ನ ಹತ್ರ ಜಿಗಿಟಿಲ್ಲ. ಬಳಿ ಗಣೇಶರೇ ನಾನು ಹಟ್ ಬಿಡುವ ಅಂತ ನೀನ ತಬ್ಬಿಡ್ತಿದ್ದೆ ಉತ್ಸವ ಮನೆ. ಲಗ್ನ ಕಾರ್ಡ್ನ್ಯಾಗ ನಿನ್ನ ಫೋಟೋ ಪ್ರಿಂಟ್ ಆತ. ಮದುವೆ ಕಾರ್ಡ್ನಾಗ ನಿನ್ ಫೋಟೋ ಇಡ್ಸಂಗ್ ಕಾಣಲ್ಲ, ನಿನಗೊಂದ್ ದೊಡ್ಡ ಬ್ಯಾನರೇ ಮಾಡಿಸ್ಬೇಕು. ನಮ್ ಬಾಸ್ ಸಂಡೆಗೆ ಬರಬಾರ್ದು, ನಮ್ ಬಾಸ್ ತಂಟೆಗೆ ಬರಬಾರ್ದು. 1 ಗಂಟೆ ಅಲ್ಲ 2 ಗಂಟೆ ಅಲ್ಲ ಆರ್ಮಿ ತರ ಕಾಪಾಡ್ತೀರಿ. ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು. ನೀನ್ ಎಷ್ಟು ಜನ ಕೊಟ್ಟಿದ್ ನನ್ನ ಮಗನಲ್ಲ, ಅವ್ನ ಅಮ್ಮನ ಹುಚ್ಚಿಡಿ ಕರು ಇದು ದೇಶದಾಗೆ ಸಿಗಲ್ಲ. देखिए, अगर आप हम लोगों को पटाना चाहते हैं, हम लोगों को पटाना है बड़ा आसान. 2 करोड़ 3 करोड़ दे दो, पट जाएंगे. ऐसे ही पट जाएंगे सिंपल. ಈಗ ಹೇಳಾಕತ್ತಾಳ ಈಕಿಗೆ 3 ಕೋಟಿ ಅಂದ್ರೆ 2 ಕೋಟಿ ರೂಪಾಯಿ ಕೊಡ್ಬೇಕಂತ ಪಟಾಯಿಸ್ಬೇಕಂದ್ರೆ ನಾವು ಮಾತಾಡ್ತೀನಿ. ನಮ್ಮ ಸೈಡ್ 300 ರೂಪಾಯಿ ಭಾಳ ಆತ, 150 ರೂಪಾಯಿ ಕೇಳ್ತಾನೆ ಭಾಳ ಅಂದ್ರೆ. ಹಲೋ ಹಲೋ, ಏನ್ ಮೇಲೆ ಬ್ರೋ? ಏನ್ ಮೇಲೆನಾ? ಏನ್ ಮೇಲೆ ಬ್ರೋ? ಏನೋ ಏನ್ ಮೇಲೆ? ಲಾ ಏನ್ ಮೇಲೆ? ಮೇಲೆ ಫ್ಯಾನು ಸೀಲಿಂಗು. ಪೌಡೆ ನಾನ್ ಕೇಳಿದ್ದು ವಾಟ್ಸಪ್ ಬ್ರೋ ಅಂತ. ನಿಂಗೇನ್ ಮನೇಲಿ ಮಾಡಕ್ ಕೆಲ್ಸ ಇಲ್ವೇನಾ? ಕೇಳಂಗಿದ್ರೆ ಕ್ಲೀನ್ ಆಗಿ ಇಂಗ್ಲಿಷ್ ಅಲ್ಲಿ ಕೇಳ್ಬೇಕು. ಅದೇನು ಇಂಗ್ಲಿಷ್ ಅಲ್ಲಿ ಇರೋ ವರ್ಡ್ಸ್ ನ ಕನ್ನಡದಲ್ಲಿ ಕೇಳೋದು? ಓಕೆ ಓಕೆ, ತಣ್ಣಕ್ ಕೆಳಗೆ ಬ್ರೋ, ತಣ್ಣಕ್ ಕೆಳಗೆ.
ತಣ್ಣ ಕೆಳಗೆ ನನ್ನ ನೀನ್ ಅನ್ಕೊಂಬಿಟ್ಟ ಇಷ್ಟಕ್ಕೆ ಕೆಳಗಡೆ ಉಚ್ಚೊಯ್ಕೊಳಕ್ಕೆ. ಏ ಪೌಡೆ ನಾನ್ ಹೇಳಿದ್ದು ಕೂಲ್ ಡೌನ್ ಬ್ರೋ, ಕೂಲ್ ಡೌನ್. ಒಂದೊಂದಲ್ಲ ಹೋಗ್ಲಿ ಅದೆಲ್ಲ ಬಿಡಪ್ಪ. ಈಗ ಪಲ್ಯ ಅಂದ್ರೆ ಏನು? ಪಲ್ಯ ಅಂದ್ರೇನಾ? ಪಲ್ಯ ಅಂದ್ರೆ ಏನು? ಪಲ್ಯ ಒಂದು ಕ್ರಿಮಿ ಕೀಟಾಣು ಅಲ್ಲ, ಮತ್ತೆ ಪಲ್ಯ ಒಂದು ಮೊಸಳೆ. ಏನು ಪಲ್ಲಿ ಮೊಸ್ಲೆನಾ? ಪಲ್ಲಿ ಒಂದು ಚಿಕ್ಕ ವಯಸ್ಸಲ್ಲಿ ಕಾಂಪ್ಲೇನ್ ಕುಡಿದೇ ಇರೋ ಮೊಸ್ಲೆ. ಎಷ್ಟು ಉರ್ಸ್ತಾವ್ರು ಆ ಪಕ್ವತ್ನದವ್ರಿದ್ರೆ ಏನ್ ಬಾಬುದ ಚೆನ್ನಾಗಿದ್ಯಾ? ಅಪ್ಪ ಅಮ್ಮ ಚೆನ್ನಾಗವ್ರ? ಅದ್ ಚೆನ್ನಾಗೋಳ? ಕಾಲೇಜ್ ಹೋಯ್ತಾ ತಾನೆ? ಈ ಸತಿ ಬರ್ಬೇಕಾದ್ರೆ ಒಳ್ಳೆ ರೇಷ್ಮೆ ಸೀರೆ ನಾ ತಗೊಂಬಿಟ್ ಬರ್ತೀನಿ. ಬಾವ ಕೇಳ್ದ ಅಂತ ಹೇಳು, ಮಾರ್ ನಮಗ್ ತಪ್ಪೆ ಬರ್ತೀನಿ. ಓಟ್ ಬತ್ತೀಯಾ? ಟಾಟಾ. ನಿನ್ನೆ ಗೆದ್ದಿದ್ದಕ್ಕೆ ಶಿಷ್ಯ ಫೋನೇ ಹಾಕಿಲ್ಲ, ನಾನೇ ಹಾಕ್ತೀನಿ ಇವತ್ತು ಫೋನ್ ಅವನ್ಗೆ. BHD ಏನೋ ನಿನ್ ಕಲೆಕ್ಟಿವ್ ನದ್ಲೆ ನಿಮ್ಗೆ ಅಂತ ಮಾಡಿದ್ರಲ್ವಾ ಮಚ್ಚ, ಹೆಂಗೈತೆ? ಸಗದಾಗೈತಲ್ಲ. ಅದೆಲ್ಲ ಬಿಡು ಹೋಗ್ಲಿ. ನೋಡ್ತಾನೆ ಮ್ಯಾಚ್ ಹೆಂಗೆದ್ವಿ. ಒಂದ್ ಮ್ಯಾಚ್ ಚೆನ್ನಾಗಿ ಗೆದ್ದಿದ್ ಬಿಡಲಿ. ಒಂದ್ ಮ್ಯಾಚ್ ಹೆಂಗೆದ್ವಿ. ಪರವಾಗಿಲ್ಲಪ್ಪ, ನಿನ್ನೆ ಬಾಲಿಂಗ್ ಫೀಲ್ಡಿಂಗ್ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಅದು ಅರೆ ಬ್ಯಾಟಿಂಗ್ ಅಲ್ಲಿ ಸ್ವಲ್ಪ ಏತ್ಬಿಟ್ರಿ. ಹೆಂಗ ಮಾಡಿ ಲಾಸ್ಟ್ ಅಲಕ್ ಬುಲಕಲ್ ಗೆದ್ಬಿಟ್ರಿ. ಆದ್ರೂ ಹೆಂಗೆ ನಮ್ ತಲಾ ಆಡಿದ್ ಹೆಂಗೆ ಲಾಸ್ಟ್ ಅಲ್ಲಿ ದುಬೆ ಕಣ ಫಿನಿಶ್ ಮಾಡಿದ್ದು. ಯಾರು ದುಬೆ ಮುಂದೆ ನಮ್ ತಲಾ ಇದ್ರಲ್ಲ, ಹೆಂಗೆ ನಿಂಗ್ ಒಂದ್ ಸ್ಟೋರಿ ಹೇಳ್ತೀನಿ ಕೇಳು. ಹೇಳು. ಒಂದ್ ಊರಲ್ಲಿ ಒಬ್ಬ ಹುಡುಗ ಇರ್ತಾನೆ, ಅವ್ನಿಗೆ ಮನೇಲಿ 5 ಬೈಕ್ ಇರ್ತಂತ, ಹೆವಿ ಸಿರಿ ಅವ್ನಿಗೆ. ಅವ್ನ್ ಸಿರಿಲಿ ಫುಟ್ಪಾತ್ ಮೇಲೆ ಓಡಾಡ್ ಬಿಟ್ಬಿಟ್ಟು ರೋಡ್ ಮಧ್ಯೆ ಓಡಾಡ್ತಿದ್ದ. ಒಂದ್ ದಿವಸ ಅವ್ನಿಗೆ ರೆಡ್ ಕಲರ್ ಗಾಡಿ ಬಂದ್ ಜೋರಾಗಿ ಗುದ್ಬಿಟ್ಟು ಹೊಂಟೋಯ್ತು. ಅಯ್ಯೋ ಪಾಪ. ಹಂಗ ಆಕ್ಸಿಡೆಂಟ್ ಅಲ್ಲಿ 6 ಬೆಲ್ಟ್ ಹೊಂಟೋಯ್ತು. ಆದ್ರೆ ಆ 6 ಬೆಲ್ಟ್ ಅಲ್ಲಿ ಹೆಂಗೋ ಅಲಕ್ ಬುಲಕ್ಕಲ್ಲಿ 1 ಬೆಲ್ಟ್ ವಾಪಸ್ ಬಂದ್ಬಿಡ್ತು. ಓಹೋ. ಈಗ ಆ ಪೌಡೆ 5 ಬೆಲ್ಟ್ ಹೋಗೈತೆ ಅಂತ ದುಃಖ ಪಡೋದ್ ಬಿಟ್ಬಿಟ್ಟು 1 ಬೆಲ್ಟ್ ವಾಪಸ್ ಬಂದೈತೆ ಅಂತ ಖುಷಿ ಪಡ್ತಾವನೆ. ಅಯ್ಯ ಎಂತ ಬೇವರ್ಸಿ ಬ್ರೋ ಅವನು, ಸರಿಯಾದ ಬೇವರ್ಸಿ ಅವನು. ಯಾರಿಗೆ ಹೇಳ್ತಿದ್ಯಾ ಸ್ಟೋರಿ? ಅರ್ಥ ಆಗುತ್ತೆ ಬಿಡು. ಏನ್ ಅರ್ಥ ಆಗುತ್ತೆ? ಆಯ್ತಾಯ್ತು, ಆಮೇಲೆ ಮಾಡ್ತೀನಿ ಬೈ. ಹಲೋ. ನಿಮ್ಮ ಅಪ್ಪನಲ್ಲೇ ಯಾಕಪ್ಪ ನೀ ಯಾಕೆ ಬಂದೆ? ರುಕೋ ಜರ. ಅಲ್ಲೇ ಮನ್ಯಾಗ ಅನ್ನದ ಕುಕ್ಕರ್ ರೊಟ್ಟಿ ಕೂಡ ಓದ್ಕೊಂಡ್ ಬಂದಿದ್ದಿ. ನಾ ಮನ್ಯಾಗ ಏನ್ ತಿನ್ಬೇಕು ಬಂದೆ. ಹೋಗ್ ಬಾ, ನೀನು ಊಟ ಮಾಡ ಬಾ. ಅಲ್ಲೇ ದೋಸ್ತ ಕೊಡದ 100 ರೂಪಾಯಿ ಕೊಟ್ರಿ, ನೀವು ಒಬ್ರು ಉಂಟ್ರಿ ಯಾರ? ಲೇ ದೋಸ್ತ ಇದೇನ್ಲಿ ಯಪ್ಪ, ನೀವ್ ಹೋಯ್ ಬಿಡ. ಸಿಕ್ಕಿ ನಿನ್ ನಾವು. ನನ್ಗೊಬ್ಬ ಫ್ರೆಂಡ್ ಅವನೇ ಸೂರಿ ಅಳಿಯಾಸ್ ಮಾಮು. ಅವ್ನ ಎಲ್ಲರೂ ಮಾಮು ಅಂತ ಕರೀತಾರೆ. ಎಂತ ಕರೀತಾರೆ ಗೊತ್ತಿಲ್ಲ, ನಾನು ಹಂಗೆ ಕರಿತೀನಿ. ಅಣ್ಣ ಹೆಂಗಂದ್ರೆ ಒಂಥರ ಫುಲ್ ರಿಚ್, ಆದ್ರೆ ಹುಡುಗಿರ್ ಮಾತ್ರ ಬಿಚ್ಚು. ಅಣ್ಣಂಗ್ ಒಬ್ಳು ಡವ್ ಇದ್ಲು. ಹೌದು, ಅಣ್ಣಂಗೂ ಒಬ್ಳು ಡವ್ ಇದ್ಲು. ಯಾಕಂದ್ರೆ ಹೇಳಿದ್ನಲ್ಲ, ಅಣ್ಣ ಫುಲ್ ರಿಚ್, ಆದ್ರೆ ಹುಡುಗಿರ್ ಮಾತ್ರ ಬಿಚ್ಚು. ಅವ್ರಿಬ್ರು ಲವ್ ಸ್ಟೋರಿ ಹೆಂಗಿತ್ತು ಅಂತ ಹೇಳ್ತೀನಿ ಕೇಳಿ. ಅಣ್ಣ ಅವಳನ್ನೊಂದ್ಸರಿ ದೊಡ್ಡ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ ಚಿನ್ನದ ರಿಂಗ್ ಕೊಟ್ಟು ಪ್ರಪೋಸ್ ಬೇರೆ ಮಾಡಿದ್ದ. ಅಕ್ಕ ಚಿನ್ನದ ರಿಂಗ್ ನೋಡ್ ಸೈಕೋ, ಆದ್ರೆ ಅಣ್ಣನ ಅಕೌಂಟ್ ಜಾಕು. ಅಣ್ಣ ಅವಳಿಗೋಸ್ಕರ ಅಂತ ಖರ್ಚು ಮಾಡ್ತಿದ್ರಿ, ಏನ್ ಕೇಳ್ತೀರಾ? ವೀಕೆಂಡ್ ಬಂದ್ರೆ ಸಾಕು, ಲುಲ್ಲು ಮಾಲು, ಸಿನಿಮಾ ಹಾಲು, ಶಾಪಿಂಗು, ಡ್ಯಾನ್ಸಿಂಗು, ಮಿಂಟ್ರಿ ಹೆವಿ ಮಿಂಟ್ರಿ. ಅಣ್ಣ ಹಿಂಗೆ ಒಂದ್ ದಿವಸ ನೈಟ್ ಪಾರ್ಕ್ ಸೈಡ್ ಅಲ್ಲಿ ಗಾಡಿ ಹಾಕ್ಬಿಟ್ಟು ಅಕ್ಕಂಗ್ ಲಿಫ್ಟ್ ಕೊಡ್ತಿದ್ದ ಕಾರಲ್ಲಿ. ಪೊಲೀಸ್ ಬಂದ ಸೈಡ್ ಅಲ್ಲಿ. ಎತ್ತ ಲೈಸೆನ್ಸ್ ಇತ್ತು, ಡಾಕ್ಯುಮೆಂಟ್ಸ್ ಇತ್ತು, ಆಧಾರ್ ಕಾರ್ಡ್ ಇತ್ತು, ಹುಡುಗಿ ಇತ್ತು. ಆದ್ರೂ ನಮ್ಮ ಮಾಮು ಇವಿ ಕಿಲಾಡಿ A to Z ಡಾಕ್ಯುಮೆಂಟ್ಸ್ ಸಿಕ್ಕಿದ. ಎಲ್ಲಾ ಡಾಕ್ಯುಮೆಂಟ್ಸ್ ಪೊಲೀಸರು ತೋರಿಸ್ದ. ಪೊಲೀಸ್ ಅವ್ರಿಗೆ ಈಗ ಅರ್ಥ ಆಗೋಯ್ತು. ನಿಮ್ಮ ಅಪ್ಪ ಅಮ್ಮ ನಂಬರ್ ಕೊಡಿ ಅಂದ. ನಮ್ಮ ಮಾಮ 500 ರೂಪಾಯಿ ಗರಿ ನೋಟ್ ತೆಗ್ದಿ, ಇದನ್ನ ಇಟ್ಕೊಳ್ರಿ, ನಮ್ಗೆ ಬಿಟ್ಬಿಡ್ರಿ ಅಂತ ಅಲ್ಲಿಂದ ಪಾಸ್ ಆಗ್ಬಿಟ್ಟ. ಹಿಂಗೆ ಒಂದ್ ದಿವಸ ನಮ್ಮ ಮಾಮ ಹತ್ರ ಬುಲೆಟ್ ಇತ್ತು. ಅವ್ರ ಹುಡುಗಿ ನಾನು ಬುಲೆಟ್ ಓಡಿಸ್ಬೇಕು ಅಂತ ಹಠ ಮಾಡಿದ್ಲು. ಓಲೆ ಅಂತ ನಮ್ಮ ಮಾಮ ಹೆಂಗೋ ಬುಲೆಟ್ ಕಳ್ಸ್ಕೊಟ್ಟ. ಆ ಹುಡುಗಿ ಕಲ್ತಿದ್ ಖುಷಿ, ನಾನು ಒಬ್ಳೆ ಒಂದ್ ರೌಂಡ್ ಓಡ್ಬತ್ತೀನಿ ಅಂತ ಹೇಳಿದ್ಲು. ನಮ್ಮ ಮಾಮ ಇರ್ಲಿ ಪರವಾಗಿಲ್ಲ, ಡೌ ತಾನೆ, ಓಡ್ ಬಾ ಅಂತ ಹೇಳ್ಬಿಟ್ಟು ಕಳಿಸ್ತಾ. ಅಕ್ಕ ಮೇನ್ ರೋಡ್ ಹೋಯ್ತಿದಂಗೆ ಸೀದಾ ಹೋಗೊಂಡು ಡಿವೈಡರ್ ಇಟ್ಲು. ಅಕ್ಕ ಇಕ್ಕಿ ಫೋರ್ಸ್ಗೆ ಹೆಡ್ ಲೈಟ್, ಸೈಡ್ ಮಿರರ್, ಇಂಡಿಕೇಟರ್, ಮಡ್ಗಾಡು ಎಲ್ಲ ಉಣಿಸ್ಕೊಂಡೋಯ್ತು. ಅದನ್ನ ರೆಡಿ ಮಾಡ್ಸಕ್ 10,000 ದಿಂಗಿಸ್ಕೊಂಡೋಯ್ತು. ಮತ್ತೆ ಹಿಂಗೆ ಒಂದ್ ದಿವಸ ಇಬ್ರು ಪಾರ್ಟಿ ಮುಗಿಸ್ಕೊಂಡು ನಮ್ಮ ಮಾಮ ಅವಳನ್ನ ಮನೆಗೆ ಡ್ರಾಪ್ ಹಾಕಿ ಅವನು ಕಾರ್ ಓಡಿಸ್ಕೊಂಡು ಮನೆಗೆ ಹೋಯ್ತಿದ್ದ. ಆದ್ರೆ ಅಕ್ಕಂಗ್ ಮನೆಗೆ ಹೋಗಿದ ತಕ್ಷಣ ಏನ್ ಸೀರೆ ಆಗೋಯ್ತೋ ಗೊತ್ತಿಲ್ಲ, ವಿಡಿಯೋ ಕಾಲ್ ಮಾಡಿ ರೋದನೆ ಕೊಡ್ತಾ ಇದ್ದ. ನಮ್ಮ ಮಾಮ ಕಾರ್ ಓಡಿಸ್ಕೊಂಡೆ ವಿಡಿಯೋ ಕಾಲ್ ಎತ್ತದ. ಅಕ್ಕ ಕಾಲಲ್ಲಿ ಏನ್ ತೋರಿಸಲ್ಲ ಗೊತ್ತಿಲ್ಲ. ಈಗ ನಮ್ಮ ಮಾಮ ಕಾರ್ ಓಡಿಸೋದನ್ನ ಬಿಟ್ಬಿಟ್ಟು ವಿಡಿಯೋ ಕಾಲಲ್ಲಿ ಮುಳುಗಿದು ಕಾರ್ ಸೀದಾ ತಗೊಂಡೋಗಿ ಒಂದು ಡಿವೈಡರ್ ಇಟ್ಟ. ಮತ್ತೆ ಇವಾಗ ಕಾರ್ದು ಹೆಡ್ ಲೈಟ್, ಬಂಪರ್, ಬೋನೆಟ್, ಇಂಡಿಕೇಟರ್, ಸೈಡ್ ಮಿರರ್ ಎಲ್ಲ ಉಣಿಸ್ಕೊಂಡೋಯ್ತು. ಅದನ್ನ ರೆಡಿ ಮಾಡ್ಸಕ್ 20,000 ದಿಂಗಿಸ್ಕೊಂಡೋಯ್ತು. ಒಂದ್ ದಿವಸ ಹಿಂಗೆ ಅಕ್ಕ ಕಾಲೇಜಲ್ಲಿ ಯಾರೋ ಶ್ರೀರಾಮ್ಪುರ ಚಪ್ರಿ ಜೊತೆ ತುಂಬಾ ಕ್ಲೋಸ್ ಆಗಿ ರೀಲ್ಸ್ ಮಾಡ್ತಾ ಇದ್ಲು. ನಮ್ಮ ಮಾಮು ಇದನ್ನ ನೋಡ್ಬಿಟ್ಟು, ಏನೋ ಅವನ ಹತ್ರ ಅಷ್ಟೊಂದು ಕ್ಲೋಸ್ ಆಗಿದ್ಯಾ, ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡು ಅಂತ ಅಷ್ಟೇ. ಅದಕ್ಕೆ ಅಕ್ಕ, ಇಷ್ಟೇನಾ, ನನ್ ಮೇಲೆ ಡೌಟ್ ಮಾಡ್ತೀಯಾ, ನಮ್ ಟ್ರೂ ಲವ್ ಮೇಲೆ ನಿಂಗೆ ನಂಬಿಕೆ ಇಲ್ವಾ, ಹಂಗೆ ಹಿಂಗೆ ಅಂತ ಫುಲ್ ಜಗಳ ಮಾಡಿ ಮಾಮು ಹತ್ರ ಬ್ರೇಕಪ್ ಮಾಡ್ಕೊಂಡು ಶ್ರೀರಾಮ್ಪುರ ಚಪ್ರಿ ಜೊತೆ ಹೊಂಟೋದ್ಲು. ಆದ್ರೂ ನಮ್ಮ ಮಾಮು ದಾಸಿ ತಲೆ ಕೆಡ್ಸ್ಕೊಂಡಿರ, ಬಂದ್ರೆ ಆಟಕ್ಕೆ ಹೋದ್ರೆ ಅಂತ ಅನ್ಕೊಂಡು ಅವ್ರ ಫ್ರೆಂಡ್ಸ್ ನೆಲ್ಲ ಕರ್ಕೊಂಡು ಒಂದ್ ರೂಮ್ ಅಲ್ಲಿ ಫುಲ್ ಜೋರ್ ಪಾರ್ಟಿ ಕೊಡಿಸ್ತಾ. ಇವಾಗ ನಮ್ಮ ಮಾಮು ಫುಲ್ ರಿಚ್, ಹುಡುಗರ್ಗ್ ಮಾತ್ರ ಬಿಚ್ಚು. ಏನ್ ಗೊತ್ತಾ, ಮಡಿಕೆ ಸೋಡಾ ಅಂತ ಸೂಪರ್ ಆಗಿದೆ. ಅಯ್ಯಪ್ಪ ಕುಡಿಯಕ್ ಆಗ್ತಲ್ಲ ನನ್ಗೆ. ಜೋರಾಗಿ ಹಾಕ್ಬಿಡ್ತಾರೆ. ಯಪ್ಪಾಡಿ ಹೆಂಗ್ ಹಾಕಿದ್ರು ಅಂದ್ರೆ
ಅಷ್ಟೊಂದು ಜೋರ ಕುಡಿತಾ ಇದೀನಿ, ಅಷ್ಟು ಜೋರ ಕುಡಿತಾ ಇದೀನಿ. ಘಾಟು 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 ಮೆಷಿನ್ಗೆ ಎಲ್ಲ ಹಾಕೋಳೆ. ತುಂಬಾ ಸೂಪರ್ ಆಗಿತ್ತು. ಇಲ್ಲಿ ಸಿಕ್ತು. ಅರ್ಥ ಆಯ್ತಾ? ಯಾವ್ದಪ್ಪ ಹಾಲು? ನಿಮ್ಮ ಒಂದು ಸುಮ್ಮನೆ ಕುತ್ಕೊಳ್ಳ. ನೀನ್ ಖುಷಿಯಾಗಿರು ಚಿನ್ನ, ನಾನೇನ್ ಜಡ್ಕ ಹೊಡ್ಕೊಂಡ್ ಮಲ್ಕೊಂತೀನಿ. ಈ ದೇವ್ರೆ, ನಂಗೊಂದು ಲ್ಯಾಂಬೋರ್ಗಿನಿ ಕೊಟ್ಬಿಡು. ನೀನ ಅಯ್ಯೋ ಗುಂಡಿ ಒಳಗಡೆ 5 ರೂಪಾಯಿ ಹಾಕಿದ್ದು? ಹೌದು ಹೌದು, ನಾನೇ ಹಾಕಿದ್ದು. ಹೌದಾ, ತಗೋ. ಏನಿದು ನೋಡು, ನೀನ್ 5 ರೂಪಾಯಿ ಆಗಿದೆ. ನಾನು ಅದಕ್ಕಿಂತ 9 ವರ್ಷ ಕೊಡ್ತಾ ಇದ್ದೀನಿ. ಅಂದ್ರೆ 45 ರೂಪಾಯಿ ಕೊಡ್ತಾ ಇದ್ದೀನಿ ನಾನು ನಿನಗೆ. 45 ರೂಪಾಯಿ ಬೇಡ, ನನಗೆ ಲ್ಯಾಂಬೋರ್ಗಿನಿ ಬೇಕು. ನೋಡು, ಲಾಭ ಇಲ್ಲದೆ ಯಾರಿಗೂ ಏನು ಕೊಡಲ್ಲ. ಇವಾಗ ಹೋಗಿ ನಿನ್ನ 2 ಕಿಂಡರ್ ಜಾಯ್ ತಾಂಬ, ನಾನು ನಿನ್ನ ಲ್ಯಾಂಬೋರ್ಗಿನಿ ಕೊಡ್ತೀನಿ. 45 ರೂಪಾಯಿ 2 ಕಿಂಡರ್ ಜಾಯ್ ಬರ್ತದೆ. ನಾನು ನಿನ್ನ ಹತ್ರ 2 ಕಿಂಡರ್ ಜಾಯ್ ಕೇಳಿದೆ ಅಷ್ಟೇ, ಅದನ್ನು ಕೊಡ್ಸಲ್ಲ ಆಗ್ತಿಲ್ಲ. ಬೆನ್ನಿಂದನೇ ಬಿದ್ದು ಕೇಳ್ತಾ ಇರೋಲ್ಲ, ಆಸೆ ಆಗಲ್ಲ ನಿಮಗೆ. 5 ರೂಪಾಯಿ ಕೊಟ್ಟು ಲ್ಯಾಂಬೋರ್ಗಿನಿ ಕೊಡ ಅಂತ ಹೇಳಿದ್ದೆ. ಅವ್ನ ಲೌಡೆ ನಿನ್ನ ಹತ್ರ ಶುರು ಮಾಡಿತ್ತು. ಹೊಡಿದರೆ ಸಮಾಧಾನವಾಗಿ ಹೇಳಿದ್ರು ಆಗ್ತಾ ಇತ್ತು ತಾನೆ ನಿನಗೆ. ನಾನೇ ನೋಡ್ದೆ, ನೀನು ನನ್ ಮುಟ್ಲೇ ಇಲ್ಲ ನಿನ್ನ. ಇದ್ರ ವಿರುದ್ಧ ನಾನು ಕೋರ್ಟಲ್ ಕೇಸ್ ಹಾಕ್ತೀನಿ ನಿಮ್ಗೆ. ಆಯ್ತಾ? ನಾನು ನಿನ್ ಜೊತೆ ಇದ್ದೀನಿ, ಕೋರ್ಟಲ್ ಕೇಸ್ ಹಾಕು. ನಾನು ನಿನ್ನ ಎಂಬ್ಲೋಕ್ ತಲಾಗ್ತೀನಿ. ನಾನು 10 ಎಣ್ಸೋ ತನಕ ಈ ಹಣ್ಣು ಕೆಳಗಡೆ ಬೀಳಲಿಲ್ಲ ಅಂದ್ರೆ ಕಾವ್ಯ ನನಗೆ ಸಿಗ್ತಾಳೆ ಅಂತ. ಆ 1, ಆ 2, ನಾನು 3 ಎಣ್ಸೋವರೆಗೂ ಈ ಕಲ್ಲು ಅಳ್ಳಾಡ್ಲಿಲ್ಲ ಅಂದ್ರೆ ಕಾವ್ಯ ಕಾವ್ಯಗೋಸ್ಕರ ಸಾಯ್ತಾ ಇದೀನಿ ಲೊಪ್ಪಾರ್. ನಾನು 10 ಎಣ್ಸೋವರೆಗೂ ಈ ಮೊಟ್ಟೆ ಹೊಡಿಲಿಲ್ಲ ಅಂದ್ರೆ ಕಾವ್ಯ ನನಗೆ ಸಿಗ್ತಾಳೆ ಅಂತ. ಆ 1, ಆ 2, 3, 4, 5, 6, 7, 8, ಕಾವ್ಯ ಕಾವ್ಯ ಕಾವ್ಯನಂಗೆ 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 ಕಾವ್ಯ ಕಾವ್ಯ ಬರೀ ಇಂಥದೆಯ. ಸೆಂಟ ಬೆಲೆ ಅದನ್ನ ನಿಮ್ಮ 7 ಮೀಟರ್ ಹುಡುಗಿಯರು ಅನ್ನೋದು ನಾನು 2 ಮಾತು ಮುಗಿದು. ಹೌದು, ನಾನ್ ಪಾಪಿ, ಕಚಡ ನನ್ ಮಗ, ವರ್ಷ ನನ್ ಮಗ. ಬೇರೆಯವ್ರು ಹೇಳ್ಕೊಳ್ಳ ಹೇಳ್ಕೊಂತೀರ, ಅಷ್ಟೇ ವ್ಯತ್ಯಾಸ.